ಹಾಯ್ ಫ್ರೆಂಡ್ಸ್, ಇವತ್ತು ತುಂಬ ಈಸಿಯಾಗಿ ಅಕ್ಕಿ ರೊಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಬೌಲಲ್ಲಿ ರೈಸ್ನ ತೊಗೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ಹಾಕೋಬೇಡಿ. ಇವಾಗ ಇದನ್ನು ರುಬ್ಕೊಂಡು ಬರೋಣ. ನೋಡಿ, ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ. ಇದನ್ನು ನೈಸಾಗಿ ರುಬ್ಕೋಬೇಕು. ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ. ನಾನು ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕಿಟ್ರೆ ಸಾಕು. ಇದನ್ನು ಇವಾಗ ಕಾಯ್ಸೋಕೆ ಇಡ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಇನ್ನು ನೀರು ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ನೋಡಿ, ಇವಾಗ ನೀರು ಕುದಿ ಬರ್ತಾ ಇದೆ. ಇವಾಗ ನಾವು ರುಬ್ಕೊಂಡಿರೋವಂಥ ರೈಸ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ತಳ ಹಿಡಿದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಕೂಡ ಕುದಿ ಬರೋವರೆಗೂ ಬಿಡಿ. ನೋಡಿ, ಇವಾಗ ಸೈಡೆಲ್ಲ ಕುದಿ ಬಂದಿದೆ. ಇವಾಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಇದನ್ನು ಮಿಕ್ಕಿ ಉಂಡೆ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ, ಅಗಲವಾಗಿರೋದು. ಹಾಗೆ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ. ಈಗ ಈ ಪ್ಲೇಟ್ಗೆ ಮಿಕ್ಸ್ ಮಾಡ್ಕೊಂಡಿರೋಂಥ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾಕೆ ಕುದಿ ಬರೋವರೆಗೂ ಬಿಟ್ಟೆ ಅಂದರೆ, ಇದು ಕುದಿಲಿಲ್ಲ, ಸರಿಯಾಗಿ ಕಾಯಲಿಲ್ಲ ಅಂದರೆ ರೊಟ್ಟಿ ಅಂಟುತ್ತೆ, ನಾದಕ್ಕಾಗೋದಿಲ್ಲ. ಆಮೇಲೆ ರೊಟ್ಟಿಗಳು ಕೂಡ ಸರಿಯಾಗಿ ಬರೋದಿಲ್ಲ. ಇವಾಗ ನೋಡಿ, ಸ್ವಲ್ಪ ಮಿದ್ದಿದ ತಕ್ಷಣ ಉಂಡೆ ಆಗ್ತಾಯಿದೆ. ಹಾಗೆ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕೈಗೆ ಅಂಟ್ತಾನೂ ಇಲ್ಲ ಇದು. ಅದಕ್ಕೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಈ ಥರ ಉಂಡೆಗಳನ್ನ ಮಾಡ್ಕೊತೀನಿ. ಇದೇ ರೀತಿ ಎಲ್ಲವನ್ನು ಉಂಡೆ ಕಟ್ಕೊಳ್ಳೋಣ. ನೋಡಿ, ನನ್ನ ಎಲ್ಲ ಉಂಡೆಗಳು ರೆಡಿಯಾಗಿದೆ. ಈ ಥರ ಪ್ರೆಸ್ಸಿಂಗು ಹಪ್ಪಳ ಮಾಡೋರ ಮನೇಲಿ ಇರುತ್ತೆ, ಕೆಲವ್ರ ಮನೇಲಿ ಇರುತ್ತೆ, ಕೆಲವ್ರ ಮನೇಲಿ ಇರಲ್ಲ. ಇದ್ದರೆ ಯೂಸ್ ಮಾಡ್ಕೊಳ್ಳಿ. ನಾನು ಇವಾಗ ಯೂಸ್ ಮಾಡ್ಕೊತಿದ್ದೀನಿ. ಇದಕ್ಕೆ 2 ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒತ್ತೋದಕ್ಕೆ, ಅಂದರೆ ಪ್ರೆಸ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಈ ಥರ ಪ್ರೆಸ್ಸಿಂಗ್ ಇಲ್ಲದೆ ಇರೋರು ಗಟ್ಟಿಯಾಗಿರೋ ತಟ್ಟೆ ತೊಗೊಂಡು ಪ್ರೆಸ್ ಮಾಡಿದ್ರೆ ಆಯಿತು ಅಷ್ಟೇ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಈ ಥರ ಒಂದು 2 ಸಲ ಇಲ್ಲ 3 ಸಲ ಪ್ರೆಸ್ ಮಾಡಿದ್ರೆ ಸಾಕು, ಚೆನ್ನಾಗಿ ಬಂದ್ಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದನ್ನ ಇವಾಗ ಕಾಯ್ದಿರೋ ಅಂಥ ಹಂಚ್ ಮೇಲೆ ಹಾಕೊಳ್ಳೋಣ.
ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ನಾವು ಈ ಥರ ರುಬ್ಬಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಗಟ್ಟಿ ಆಗೋದಿಲ್ಲ, ಮೆದುವಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಗಟ್ಟಿಯಾಗಿ ತಿಂದು ಅಭ್ಯಾಸ ಇರೋರು ಗಟ್ಟಿ ಬೇಕು ಅಂತ ಅನಿಸಿದ್ರೆ ಇದನ್ನು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ರೆ ಆಯ್ತು ಅಷ್ಟೇ. ಸೈಡಲ್ಲೆಲ್ಲ ಈ ಥರ ಒತ್ತಿದ್ರೆ ಸ್ವಲ್ಪ ಬೇಗ ಚೆನ್ನಾಗಿ ಬೇಯುತ್ತೆ. ನೋಡಿ ನಮ್ಮ ರೊಟ್ಟಿಗೆ ಇವಾಗ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಇವಾಗ ಇನ್ನೊಂದು ರೊಟ್ಟಿ ಹಾಕ್ಕೊಳ್ಳೋಣ ಹಂಚ ಮೇಲೆ. ನೋಡಿ ಈ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟೇ ಈಸಿಯಾಗಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದನ್ನು ಸರ್ವ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.